ನಗರ ಶಾಸಕರು ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಊರ್ಪ ಧರ್ಮಕಡ್ಲಿ ಅವರು JDS ನಾಗ ಇದ್ದಾಗ ಬಶೀರ್ ಅಹಮದ್ ಇದ್ರು, ರಾಮನಗೌಡ ಬದಲಾಗಿ ರೆಹಮಾನ್ ಸಾಬ್ ಆಗಿದ್ರು. ಈಗ ಏನಾಗಿದಾರೆ ಗೊತ್ತಿಲ್ಲ. ಒನ್ ಮಿನಿಟ್ ನಾನು ಹೇಳ್ತೀನಿ ಕೇಳ್ರಿ. ಕೋರ್ಟ್ ಒಳಗೆ ಇದ್ದ ವಿಷಯನ್ನು ಮಾಧ್ಯಮದ ಮುಂದೆ ನಾನು ಚರ್ಚೆ ಮಾಡಿಲ್ಲ. ಇನ್ವೆಸ್ಟಿಗೇಟಿಂಗ್ ಪಾಯಿಂಟ್ ಆಲ್ರೆಡಿ ಮ್ಯಾಟರ್ ಈಸ್ ಚಾರ್ಜ್ ಶೀಟ್ ಈಸ್ ಫೈಲ್ಡ್, ಮ್ಯಾಟರ್ ಈಸ್ ಇನ್ವೆಸ್ಟಿಗೇಟಿಂಗ್ ಮೆಥಡ್ ಈಸ್ ಕನ್ಕ್ಲೂಡೆಡ್. ನಾನು ಏನು ಹೇಳ್ತಾ ಇದ್ದೀನಿ, ನನ್ನ ಕೇಸ್ ಅಂಡರ್ ಇನ್ವೆಸ್ಟಿಗೇಷನ್ ಇದೆ. ಯಾವುದು PC 1/24 ಪೆಂಡಿಂಗ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಅದು ಎದಕ್ಕಿದೆ? ಆರೋಪಿ ಪೊಲೀಸ್ ಆಫೀಸರ್ಸ್ ಯಾರು? HD ಆನಂದ್ ಕುಮಾರ್ ಆರೋಪಿ, ವಿಜಯ್ ಮಾಂತೇಶ್ ಮಠಪತಿ ಮತ್ತು ಇನ್ನೂ 8 ಮಂದಿ ಕೂಡಿ ಕಾನೂನನ್ನು ಚಾಲೆಂಜ್ ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ. ಕಾನೂನೇ ತಪ್ಪಿದೆ ಅಂತೇಳಿ ಆ ಕೇಸ್ ಪೆಂಡಿಂಗ್ ಅದ. ಅದರದ ಮೆರಿಟ್ಸ್ನ ಡಿಸ್ಕಸ್ ಮಾಡಿಲ್ಲ. ನಾನೇನು ಮಾಡಾಕತ್ತೀನಿ, ಇನ್ವೆಸ್ಟಿಗೇಷನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನವರು. ಸುಪ್ರೀಂ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ದಿ ಪೊಲೀಸ್ ಆಫೀಸರ್ ಟು ಕಂಡಕ್ಟ್ ಇನ್ವೆಸ್ಟಿಗೇಷನ್. ಫೇರ್ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ, ಹಾಗಾಗಿ ತನಿಖಾ ಅಧಿಕಾರಿಯನ್ನು ಚೇಂಜ್ ಮಾಡ್ರಿ ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ನಾನು. ಯಾಕಂದ್ರೆ ಐ ಕಾಂಟ್ ರೀಚ್ ಚೀಫ್ ಮಿನಿಸ್ಟರ್ ಡೈರೆಕ್ಟ್ಲಿ. ಮುಖ್ಯಮಂತ್ರಿಗೆ ನೇರವಾಗಿ ಭೇಟಿ ಆಗುವುದು ನನಗೆ ಆಗುದಿಲ್ಲ. ಯಾಕಂದ್ರೆ ಹೈ ಸೆಕ್ಯೂರಿಟಿ ಝೋನ್ ಇರ್ತದೆ ಮತ್ತು ನಮ್ಮಂತ ಸಾಮಾನ್ಯ ವ್ಯಕ್ತಿಗಳಿಗೆ ಅವ್ರು ಭೇಟಿ ಆಗ್ಲಿಕ್ಕೆ ಕಷ್ಟ. ಅದೇ ನಾನು ಮಾಧ್ಯಮದಿಂದ ಫಾಸ್ಟ್ ನೆಟ್ವರ್ಕ್ ಯಾವುದೂ ಇಲ್ಲ ಈ ಜಗತ್ತಿನಲ್ಲೇ. ಲೈವ್ ನಡೆದಿದೆ. CM ಕ್ಯಾನ್ ಸಿ ಲೈವ್ ಸ್ಟೇಟ್ಮೆಂಟ್ ನಂದ. ಇಲ್ಲ, ಅದು ಸರ್ಕಾರಿ ಅಭಿಯೋಜಕ ಹುದ್ದೆ ಮೇಲೆ ಇಲ್ಲ, ಅದು ಪ್ರಶ್ನೆ. ಅದನ್ನೇ ಬೇರೆ, ಇದನ್ನೇ ಬೇರೆ. ಅಲ್ಲ, ಈಗ ಬಸವನಗೌಡರ ಜೋಡಿ ಷಡ್ಯಂತ್ರ ರೂಪಿಸಿ ಮಾಡಿದ ದರ್ಗಾದ ಗುರುಗಳು ಯಾರು? ಅದೇ ಇಟ್ ಈಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ನಮಗ ಬಂದದ ಮಾಹಿತಿ ಪ್ರಕಾರ ಗುರುಗಳದ ಸಹೋದರ ಈಗ ನೋಡ್ರಿ, ನಾನು ಅದೇ ಇನ್ವೆಸ್ಟಿಗೇಷನ್ ಮಾಡಿ ತನಿಖಾಧಿಕಾರಿ ರಿವೀಲ್ ಮಾಡ್ಬೇಕಲ್ಲ. ಈಗ ಒಬ್ಬ ವ್ಯಕ್ತಿ ಹಿಂಗ ಅಪರಾಧ ಆಗಿದೆ ಅಂತ ಫಿರ್ಯಾದಿ ಕೊಟ್ಟಿರ್ತಾರೆ, ಆ ಸಂದರ್ಭ ಬಂದಾಗ ಹೇಳ್ತೇವೆ. ಈಗ ತನಿಖಾಧಿಕಾರಿ ಕೊಡ್ತೀವಿ ಜವಾಬ್ದಾರಿ. ಮಾಡಿದ್ರೆ ಸರಿ, ಮಾಡಲಿಲ್ಲ ಅಂದ್ರೆ ನಮ್ಮಲ್ಲಿ ಎವಿಡೆನ್ಸ್ ಇದೆ, ಅದನ್ನು ಹಾಜರು ಮಾಡ್ತೀವಿ ಸೂಕ್ತ ನ್ಯಾಯಾಲಯಗಳಲ್ಲಿ. ಸರ್ ನೆಕ್ಸ್ಟ್ ಹೆಸರು ಅಲ್ರಿ, ಸಮಯ ಬರ್ಬೇಕಲ್ಲ, ಸೂಕ್ತ ಸಮಯ ಬರಲಿ, ಸೂಕ್ತ ಸಮಯ. ದಾಖಲೆ ಟೊಪ್ಗಿ ಹಾಕೊಂಡಾರ, ಅದು ಬಶೀರ್ ಅಹಮದ್. ಟೊಪ್ಗಿ ಹಾಕೊಂಡಾರ ಯಾರ? ಹೌದು. ಮತ್ತು ಎಲ್ಲ ಮುಸಲ್ಮಾನರು ಜಿಹಾದಿಗಳು ಇರಲ್ಲ, ಎಲ್ಲ ಮುಸಲ್ಮಾನರು ಆತಂಕಿಗಳು ಇರಲ್ಲ, ಎಲ್ಲ ಮುಸಲ್ಮಾನರಿಗೆ ಪಾಕಿಸ್ತಾನ ಕಳಿಸೋ ಅವಶ್ಯಕತೆ ಇಲ್ಲ. ಕೆಲವೊಬ್ಬರು ನಮ್ಮವರು ಅವ್ರ ಜೊತೆಗೆ ಸೇರ್ಕೊಂಡಾರ. ರಾಜ್ಯದಲ್ಲಿ ಸಾಕಷ್ಟು ರಾಜಕಾರಣಿಗಳು ಎಸ್, ಇಲ್ಲ ರಾಜ್ಯದ ಎಲ್ಲ ರಾಜಕಾರಣಿಗಳು ಟೊಪ್ಪಿಗೆ ಹಾಕೊಂಡು ಮುಸುಲ್ರಿಗೆ ಬೈದಿಲ್ಲ. ದೇರ್ ಇಸ್ ಎ ಡಿಫ್ರೆನ್ಸ್. ಧರ್ಮಕಡ್ಲಿ ಮುಸಲ್ಮಾನ್ ಸಮಾಜಕ್ಕೆ ಧರ್ಮಕ್ಕೆ ಬೈತಾರ, ಅವಹೇಳನಕಾರಿಯನ್ನಾಗಿ ಮಾತಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಚೀಫ್ ಮಿನಿಸ್ಟರ್ ಅವರು ಎಂದಾದರೂ ಮುಸ್ಲಿಂ ಸಮಾಜಕ್ಕಾಗಿ ಅಥವಾ ಇಸ್ಲಾಂ ಧರ್ಮಕ್ಕಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ದು ಕಂಡೀರಾ? ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಎಂದಾದರೂ ಇಸ್ಲಾಂ ಧರ್ಮನ್ನು ಮುಸಲ್ಮಾನರನ್ನು ಅವಹೇಳನಕಾರಿಯನ್ನಾಗಿ ಮಾತನಾಡಿದ್ರು ಕೇಳಿದ್ರಾ? ಹಾಗಾಗಿ ಅವರು ಬಶೀರ್ ಅಹಮದ್ ಆಗಲ್ಲ. ಬಶೀರ್ ಅಹಮದ್ ಇರವ. ರಾತ್ರಿಗೆ ಬಶೀರ್ ಅಹಮದ್, ಹಗಲತ್ತ ಬಸನಗೌಡ ಆಗಬಾರ್ದು. ನಮ್ಮದು ಉದ್ದೇಶ ಏನಿದೆ, ಅವರಿಗೆ ನಗರ ಶಾಸಕರೇ ಅತಿ ಗೌರವ ಇದೆ ನಮಗೂ. ನಾವು ಅವ್ರಿಗೇನು ಹೇಳ್ತೀವಿ, ನೀವು ಪಕ್ಕಾ ಬಶೀರ್ ಅಹಮದರೇ ಆಗಲಿ, ಇಲ್ಲ ಪಕ್ಕಾ ಬಸನಗೌಡರೇ ಆಗಲಿ, ನೀವು ಸಂದರ್ಭಕ್ಕೆ ಅನುಗುಣವಾಗಿ ಆಗಬೇಡ್ರಿ ಅಂತ ನಮ್ಮದು ಮೆಸೇಜ್. ನಮ್ಮ ಸಮಾಜಕ್ಕೆ ಈ ಮಾಧ್ಯಮದ ಮುಖಾಂತರ ಅವರಿಗೆ ನಾವು ನೇರ ಮೆಸೇಜ್ ಏನಿದೆ ಅಂದರೆ, ಪಕ್ಕಾ ಬಶೀರ್ ಅಹಮದ್ ಆಗ್ರಿ, ತೊಂದರೆ ಇಲ್ಲ, ಪಕ್ಕಾ ಬಸನಗೌಡರಾಗ್ರಿ. ಅವ್ರ ಮುಕ್ಕಳ್ಯಾಗ ದಮ್ಮಿಲ್ಲ ಅಂತ ಅವ್ರು ನಿನ್ನೆ ಹೇಳ್ಯಾರ. ಪೇಡ್ ಗಿರೇಕಿ ಅಂತ ಕನೇರಿ ಶ್ರೀಗಳು ಅಂತ ಪವಿತ್ರ ಧರ್ಮಗುರುವರಿಗೆ ಪೇಡ್ ಗಿರೇಕಿ ಅಂತ ನೀವು ನಾಲಾಯಕ.
ಎಂಥ ನಾಲಾಯಕ ಶಾಸಕರಿರ್ಬೇಕು. ಇಲ್ಲ ಅವ್ರ ಇದು ಅವ್ರ ಹೆಸರಲ್ಲೇ ಬೇರೆಯವ್ರು ಇದು ಮಾಡ್ತಾ ಇದ್ದಾರೆ. ಹೆಸರಲ್ಲಿ ಅಂದ್ರೆ ಏನ್ರಿ ಇದ್ರ ಅರ್ಥ? ನೀವು ಮಾಧ್ಯಮದವ್ರು ನಿಮ್ಗೆ ಏನು ಆಗ ಚಟ ಆಗ್ಬಿಟ್ಟೈತಿ. ಆ ಬಸನಗೌಡನ ಜೊತೆ ಫಾಲೋಅಪ್ ಮಾಡಿ ನೀವು 4-5 ಮಂದಿ ಅದೀರಿ. ಗೌಡ್ರು ಹೇಳ್ರಿ, ಗೌಡ್ರು ಹೇಳ್ರಿ, ಗೌಡ್ರು ಹೇಳಿದ್ರೆ, ಗೌಡ್ರು ಹೇಳಿದ್ರೆ. ಕನೇರಿ ಶ್ರೀಗಳದ ಕಾರ್ಯಕ್ರಮಕ್ಕೆ ಕರೆಯೋರು ಬರೋರು ಇಬ್ರು ಆಲ್ ಆರ್ ಈಕ್ವಲ್ ಪಾರ್ಟಿಸಿಪೆಂಟ್. ವ್ಯಾಖ್ಯಾನ ಮಾಡಿ ಹೇಳ್ಬೇಕಾ? ಕನೇರಿ ಶ್ರೀಗರು ಕೇಸರಿ ಹಾಕೊಂಡವ್ರಿಗೆ ಹೊರತುಪಡಿಸಿ ಈಗ ಮೀಡಿಯಾದ ಇಷ್ಟು ಮಂದಿ ಕೂತೀರಿ, ಹೆಸರು ತಗೊಂಡು ಹೇಳ್ಬೇಕಾ ಬಸನಗೌಡರು ಚಾಟುಕಾರಿ ಯಾರು ಮಾಡ್ತಾರ ಅಂತೇಳಿ? ಮೀಡಿಯಾದವ್ರು ಚಾಟುಕಾರಿ ಮಾಡ್ತಾರಂದ್ರೆ ನೀವು ಎಲ್ಲ ಮುಗಿಬಿಡ್ಬೇಕು ನನ್ನ ಮ್ಯಾಗ, ಯಾಕೋ ಮಗನೇ ಅಂತೇಳಿ. ಸರ್ ಈಗ ನಿಮ್ಮೆಲ್ಲ ಸಮಾಜ ವತಿಯಿಂದ ನಾ ಹೇಳಕ ಸಮಾಜದವ್ರು ಯಾರು ಕೊಟ್ಟು ಹೇಳ್ಯಾರ ನಿಮ್ಗೆ? ನಮ್ಮ ಸಮಾಜದವ್ರು, ಮುಸ್ಲಿಂ ಸಮಾಜದವರು ನಿಮ್ಗೆ ಲಿಖಿತ ಕೊಟ್ಟಾರೇನ್ರಿ? ಸಮಾಜ ಕ್ಲಿಯರ್ ಮಾಡ್ರಿ. ಸಮಾಜ ಯಾರು ವ್ಯಕ್ತಿ ಆರ್ಗನೈಸೇಷನ್ ಸಮಾಜ ಯಾವ ಜಮಾತ್ ಯಾರು ಹೇಳ್ಯಾರ? ನಾ ಹೇಳ್ತೀನಿ ಅದಕ್ಕೆ, ನನ್ಗೆ ಹೇಳ್ರಿ ಹೋಗಿ ಅಂತ. ಆಯ್ತು, ಪ್ರಶ್ನೆ ನಿಮ್ದ ನಾ ಹೇಳ್ತೀನಿ ಕೇಳ್ರಿ. ನಾನು ಒಬ್ಬ ಸಮಾಜದ ಪ್ರತಿನಿಧಿ, ಒಂದನೇದು. ಎರಡನೇದು, ಇಡೀ ಸಮಾಜದ ಮಂದಿ ವಾರ್ಡ್ ನಂಬರ್ 18, 19, 20, 23, 24, 25, 26, 27 ಇಲ್ಲಿರೋರು ನೆರಳಿ ಬದುಕ್ತಾ ಇದ್ರು. ನಾವು ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ ಅಭಿವೃದ್ಧಿಗೋಸ್ಕರ. ಇವತ್ತೇನು ಎಂ ಬಿ ಪಾಟೀಲ್ ಸಾಹೇಬರು ಬಂದಲ್ಲಿ ಉದ್ಘಾಟನೆ ಮಾಡಿದಾರಲ್ಲ, ಇಡೀ ಸಮಾಜದ ಮುಖಂಡರು ನಾವು ಕೂಡ್ಕೊಂಡು ಚರ್ಚೆ ಮಾಡಿ ನಮ್ಮ ಪರವಾಗಿ ನಾವು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದ್ರೆ ಅಭಿವೃದ್ಧಿ ಪರವಾಗಿ ಅವರು ನಮ್ಮ ಸಮಾಜನ ಎತ್ತಿಡಿದಾರೆ ಅಂತೇಳಿ ನನ್ನನ್ನು ನಿಂದಿಸಿದ್ದಾರೆ. ಈಗ ಲಿಖಿತ ರೂಪನಾಗ ಕೊಡಬೇಕು ಅಂತಂದ್ರೆ ಪ್ರತಿಯೊಂದು ಇದಕ್ಕೀಗ ಅಸೆಂಬ್ಲಿ ಒಳಗೆ CLP ಲೀಡರ್ ಚುನಾವಣೆ ಆಗ್ತದೆ, ಅಲ್ಲಿ ಲಿಖಿತ ರೂಪನಾಗ ಕೊಡೋದು ಕೈ 0 ಮೂಲಕ ಥರೋಪಾಸ್ ಮಾಡೋದು. ಅದೇ ರೀ, ನಾನು ವಿತ್ ಫುಲ್ ರೆಸ್ಪಾನ್ಸ್. ಈಗ ಯಾವುದೇ ಸಮಾಜದ ವ್ಯಕ್ತಿ ಎಂ ಬಿ ಪಾಟೀಲ್ ಸಾಹೇಬ್ರದ್ದು, ನಮ್ಮ ಮುಸ್ಲಿಂ ಸಮಾಜದ ಯಾವುದೇ ಜಮಾತಿನ ವ್ಯಕ್ತಿ ಎಂ ಬಿ ಪಾಟೀಲ್ ಸಾಹೇಬರು ಮಾಡಿರುವ ಅಭಿವೃದ್ಧಿ ಕಾರ್ಯಕ್ಕೆ ಡಿಸ್ಪ್ಯೂಟ್ ಇತ್ತಂದ್ರೆ ನಾನು ಬಂದು ಕಾಲರ್ ಹಿಡಿಬೋದು, ಕ್ಷಮೆ ಕೇಳ್ತೀನಿ ಅವ್ರನ್ನ. ಆ ಸಮಾಜದ ಜವಾಬ್ದಾರಿ ತಗೊಂಡೇ ನಾನು ಇವತ್ತು ಎಂ ಬಿ ಪಾಟೀಲ್ ಸಾಹೇಬರಿಗೆ ಕಾಂಗ್ರೆಸ್ ಮತ್ತು ಗ್ರೀಟಿಂಗ್ಸ್ ಹೇಳಲಿಕ್ಕೆ ಪತ್ರಿಕಾಗೋಷ್ಠಿ ಕರೆದಿರೋದು. ಈಗ 101 ದಿನ PPP ಹೋರಾಟ ಆಯ್ತು. ಯಾವುದು? ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತ ಹೋರಾಟ ಮಾಡಕತ್ತಾರ. ಅದ್ರದ್ದು ಅಭಿವೃದ್ಧಿ ಒಳಗೆ ಬರುದಿಲ್ಲ. ಅದು ನಮ್ಮ ಸಮಾಜದ ಅಭಿವೃದ್ಧಿ ಒಳಗೆ ಬರಲ್ಲ. ಅದು ನಾನು ನೋಡ್ರಿ ಮುಸ್ಲಿಂ ಸಮಾಜದ ಸರ್, ನಾನು ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಸ್ಪಷ್ಟ ಮಾಡ್ತೀನಿ, ನಾನು ನಿಂತಿರೋದು ನಮ್ಮ ಮುಸ್ಲಿಂ ಸಮಾಜದ ತುಳಿತಕ್ಕೆ ಒಳಗಾಗಿದ್ದು ನಮ್ಮ ಸಮಾಜದ ಈಳಿಗೆಗಾಗಿ ಸರ್ಕಾರ ಗಮನ ಸೆಳೀಲಿಕ್ಕೆ ಆ PPP ಮಾಡೆಲ್ ಸಲುವಾಗಿ ಒಂದು ಫ್ರೆಶ್ ಪ್ರೆಸ್ ಮೀಟ್ ಮಾಡೋಣ, ಅದ್ರ ಮೇಲೆ ಡಿಬೇಟ್ ಮಾಡೋಣ, ಚರ್ಚೆ ಮಾಡೋಣ. ಅದ್ ನೋಡ್ರಿ, ಅದು ಬೇಕೋ ಬೇಡ ಅಂತ ನಾನೇನು ಚೀಫ್ ಮಿನಿಸ್ಟರ್, ಗವರ್ನರ್, ನಾನೇನು ಗೌರ್ಮೆಂಟ್, ನಾನೊಬ್ಬ ಒಬ್ಬ ನಾಗರಿಕನಾಗಿ ಸರ್ಕಾರಿ ಸೇವೆಗಳು ಯಾವುದೇ ಇರಲಿ ಬೇಕೇ ಅವನ ನಮ್ಮ ಅದರಲ್ಲಿ ಒಂದು ವೇಳೆ ಸರ್ಕಾರಿ PPP ಮಾಡೆಲ್ಲೇ ಕೊಡೋದಿತ್ತಂದ್ರೆ ನಮ್ಮ ಬಾಂಗಿ ಹಾಸ್ಪಿಟಲ್ಗೆ ಕೊಡ್ಲಿ, ಶಾನೆ ಹಕ್ ಹಾಸ್ಪಿಟಲ್ ಕೊಡ್ಲಿ, ಬಸನಗೌಡ್ರಿಗೆ ಕೊಡ್ಬೇಡ. ನಾವನ್ನ ಕರೆಕ್ಟ್ ರೀ. ಒಂದು ವೇಳೆ ಎಕ್ಸ್ಟ್ರೀಮ್ಲಿ ಹೇಳ್ತೀನಿ ನಾ, PPP ಮಾಡೆಲ್ಲೇ ಕೊಡೋದು ನಿಶ್ಚಿತ ಆಯ್ತಂದ್ರೆ ಅಲ್ಲಮೀನ್ ಕೊಡ್ಲಿ, ನಾವು ಸ್ವಾಗತ ಮಾಡ್ತೀವಿ ಮತ್ತು ಚಲೋ ಹೊತ್ನಾಗ ನಿರ್ವಹಣೆನೂ ಮಾಡ್ತೀವಿ. ಅಲ್ಲಮೀನ್ ಮೆಡಿಕಲ್ ಕಾಲೇಜ್ದವ್ರಿಗೆ ಕೊಡ್ಲಿ ಅಂತಂದಿನ, ಅಲ್ಲಮನಿ ಸ್ಕೂಲ್ ಕೊಡ್ಲಿ, ಅಂಜುಮನ್ಗೆ ಕೊಡ್ಲಿ. ಆಪ್ಷನ್ ಬೇಡ, ಆಪ್ಷನ್ ಇಲ್ರಿ. ಎಸ್ ಎಸ್ ನಾನು ಅರ್ಥ ಮಾಡ್ಕೊಂಡೇ ನಮ್ಗೆ ನೋಡ್ರಿ, ಈ ವಿಷಯಕ್ಕೆ ನಾನು ಉತ್ತರಿಸುವಂತ ಕಾಂಪಿಟೆಂಟ್ ವ್ಯಕ್ತಿ ಅಲ್ಲ. ಐ ಆಮ್ ನಾಟ್ ದಿ ಕಾಂಪಿಟೆಂಟ್ ಪರ್ಸನ್ ಟು ಆನ್ಸರ್. ಒಬ್ಬ ಸಾಮಾನ್ಯ ನಾಗರಿಕ ಆಗಿ ಸರ್ಕಾರಿಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಸ್ವಾಗತ. ಎಂ ಬಿ ಪಾಟೀಲ್ ಸಾಹೇಬರು ತೆಗೆದುಕೊಂಡಿದ್ದ ನಿರ್ಣಯಕ್ಕೆ ನಮ್ಗೆ ಸ್ವಾಗತ. ನಮ್ದು ನೋ ಅಬ್ಜೆಕ್ಷನ್. ಎಸ್, ಐ ಮೇ ಬಿ ರಾಂಗ್, ಐ ಆಮ್ ರೆಡಿ ಟು ಬಿ ಎ ರಾಂಗ್. ಯಾಕ್ರಿ? ಐ ಮೇ ಬಿ, ನನಗೆ ಉಪ್ಪಿಟ್ಟಿನ್ಯಾಗ ಇಟ್ಟೆ ಉಪ್ಪು ಬೇಕು ಅಂತ ಸಿಸ್ಟಮ್ ಇದೆ ಅಂತಂದ್ರೆ ಇಲ್ಲ, ನನಗೆ ಎಷ್ಟು ಒಟ್ಟಿಗೆ ಅನ್ಸ್ತದ ಅಷ್ಟು ಉಪ್ಪು ತಿನ್ನವನ. ಇರ್ಲಿ ರೀ ನವೀದವ್ರ, ನೀವು ಬಸನಗೌಡ ತಾರೀಫ್ ಮಾಡ್ಕೊತೀರಿ, ನಾವು ವಿರೋಧ ಮಾಡವ್ರೆ.
ನಿಮ್ಮ ಚಾನಲ್ ನಿಮ್ಮ ಪತ್ರಿಕಾನು ಅದೇ ಅದ, ನಮ್ಮ ಚಾನಲ್ ಇಲ್ಲ ಅದ, ಕಟಕರ ಚಾನಲ್ ಇಲ್ಲ ಅದ. ಕಟಕರ ಚಾನಲ್ ನಮಗೆ ಸಾಕು. ಹೋಗೋಗಿ ಬರ ಒಂದು ದಿವಸ ಮತ್ತೆ ಅಟ್ಲೀಸ್ಟ್ ನೀವು ಎಲ್ಲರೂ ಹೋಗಿರ್ತೀರಿ. ಬಸನಗೌಡ್ರಿಗೆ ಕರೆಕ್ಟ್ ಫ್ರೇಮ್ ನಾವು ತಪ್ಪಿ, ಅವರು ಒಳಬ ತಪ್ಪಾರ, ನಾವು ಲೈನ್ ಡೋರಿಗೆ ತಪ್ಪಿವು. ಇಬ್ರದು ಬಿಲ್ಡಿಂಗ್ ಅದೇ ಅದ ನೋಡ್ರಿ ವಂಕ. ಹೌದು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।